ಬಳಕೆಯ ಲವಂಗ ವಸ್ತುವು ಅಂದರೆ ಲವಂಗವು ಯಾವುದರಿಂದ ಸಸ್ಯದ ಯಾವ ಗಿಡದಿಂದ ದೊರೆಯುತ್ತದೆ? ಸಸ್ಯದ ಹಣ್ಣಿನಿಂದ, ಬೇರಿನಿಂದ, ಮೊಗ್ಗಿನಿಂದ, ಕಾಂಡದಿಂದ. ಸರಿಯಾದ ಉತ್ತರ ಮೊಗ್ಗಿನಿಂದ. ಲವಂಗವು ಸಸ್ಯದ ಮೊಗ್ಗಿನಿಂದ ದೊರೆಯುತ್ತದೆ. ಹಾಗಾದರೆ ಈರುಳ್ಳಿಯು ಯಾವುದು ಸಸ್ಯದ ಯಾವ ಭಾಗದಿಂದ ದೊರೆಯುತ್ತದೆ? ಈರುಳ್ಳಿಯು ಸಸ್ಯದ ಕಾಂಡ ಭಾಗದಿಂದ ದೊರೆಯುತ್ತದೆ. ಈರುಳ್ಳಿ ದೊರೆಯುತ್ತದೆ. ಲವಂಗ ಅಂತ ಕೇಳಿದರೆ ಅದು ಮೊಗ್ಗಿನಿಂದ. ನೆಕ್ಸ್ಟ್, MS DOS ಎನ್ನುವಂಥದ್ದು ಏನು? ಎನ್ನುವುದು ಏನು? ಇದು ಸಿಸ್ಟಮ್ ಸಾಫ್ಟ್ವೇರ್. MS DOS ಎನ್ನುವಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ಗಳಲ್ಲಿ ನಾವು ಎರಡು ವಿಧ, ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಇನ್ನೊಂದು ಸಿಸ್ಟಮ್ ಸಾಫ್ಟ್ವೇರ್. ಆದರೆ ಈ MS DOS ಎನ್ನುವುದು ಸಿಸ್ಟಮ್ ಸಾಫ್ಟ್ವೇರ್. ಆದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿಗೆ ನಾವು ಎಕ್ಸಾಂಪಲ್ ಹೇಳಿದ್ರೆ ಎಕ್ಸೆಲ್, ವರ್ಡ್, PPT ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಸಿಸ್ಟಮ್ ಸಾಫ್ಟ್ವೇರ್ ಇದು MS DOS ಎನ್ನುವುದು ಇದು ಸಿಸ್ಟಮ್ ಸಾಫ್ಟ್ವೇರ್. ನೆಕ್ಸ್ಟ್, ನೋವಿಂಗ್ ಈಸ್ ಎವ್ರಿಥಿಂಗ್ ಎನ್ನುವ ವಾಕ್ಯವನ್ನು ಬಳಸುವ ಕಂಪನಿ ಯಾವುದು? ನೋಡಿ, ಜಿ ಕಂಪನಿ, NDTV, BBC ವರ್ಲ್ಡ್, ಸ್ಟಾರ್. ಸರಿಯಾದ ಉತ್ತರ BBC ವರ್ಲ್ಡ್ ಎನ್ನುವ ಕಂಪನಿ ನೋಯಿಂಗ್ ಈಸ್ ಎವ್ರಿಥಿಂಗ್ ಎನ್ನುವಂತಹ ವಾಕ್ಯವನ್ನು ಬಳಸುತ್ತದೆ. ನೋಯಿಂಗ್ ಈಸ್ ಎವ್ರಿಥಿಂಗ್. ನೆಕ್ಸ್ಟ್, ಕನ್ನಡದ ಕಾಳಿದಾಸ ಬಿರುದು ಹೊಂದಿದವರು ಯಾರು? ಕನ್ನಡದ ಕಾಳಿದಾಸ. ಸರಿಯಾದ ಉತ್ತರ SV ಪರಮೇಶ್ವರ್ ಭಟ್ರವರು ಕನ್ನಡದ ಕಾಳಿದಾಸ. ಹಾಗಾದರೆ ನಾವು ಬಸವಪ್ಪ ಶಾಸ್ತ್ರಿಯನ್ನು ನಾವು ಏನಂತ ಕರಿತೀವಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ. ಕನ್ನಡದ ಕಾಳಿದಾಸ ಎಂದು ಬಿರುದನ್ನು ಹೊಂದಿದ್ದವರು SV ಪರಮೇಶ್ವರ್ ಭಟ್. ಅಧೀನ ನ್ಯಾಯಾಲಯಗಳು ನಿರ್ದಿಷ್ಟ ವಿಷಯಗಳಲ್ಲಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ ವಿಚಾರಣೆಯನ್ನು ಮುಂದುವರೆಸದಂತೆ ಉಚ್ಚ ನ್ಯಾಯಾಲಯವು ಆದೇಶಿಸುವ ರಿಟ್ ಯಾವುದು? ನೋಡಿ, ಸರಿಯಾದ ಉತ್ತರ ಸರ್ಶಿಯೋರರಿ. ನಾವು ರಿಟ್ಗಳಲ್ಲಿ 5 ವಿಧವಾದ ರಿಟ್ಗಳನ್ನು ನಾವು ಕಾಣಬಹುದು. ಈ ಮ್ಯಾಂಡಮಸ್, ಪ್ರೊಹಿಬಿಷನ್, ಕೋವರೆಂಟ್, ಸರ್ಶಿಯೋರರಿ ಇವೆಲ್ಲವೂ ಸಮೇತ ರಿಟ್ಗಳು. ಈ ರಿಟ್ಗಳನ್ನು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡಲ್ಲೂ ಸಮೇತ ನಾವು ಈ ರಿಟ್ ಮನವಿಗಳನ್ನು ಸಲ್ಲಿಸಬಹುದು. ರಿಟ್ ಮನವಿಗಳಲ್ಲಿ ಆರ್ಟಿಕಲ್ 32 ಸಂವಿಧಾನದ ಆರ್ಟಿಕಲ್ 32 ಪ್ರಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ರಿಟ್ಟನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಆರ್ಟಿಕಲ್ 226 ಪ್ರಕಾರ ನಾವು ಉಚ್ಚ ನ್ಯಾಯಾಲಯಕ್ಕೆ, ಹೈಕೋರ್ಟ್ಗೆ ನಾವು ರಿಟ್ಗಳನ್ನು ಸಲ್ಲಿಸಬಹುದು. ಹಾಗಾದರೆ ಈ ಸರ್ಶಿಯೋರರಿ ಅಂದರೆ ಅಧೀನ ನ್ಯಾಯಾಲಯಗಳು, ಅಂದರೆ ಈ ಕೆಳ ನ್ಯಾಯಾಲಯಗಳು ಒಂದು ನಿರ್ದಿಷ್ಟವಾದ ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ವಿಚಾರಣೆಯನ್ನು ಮುಂದುವರೆಸದಂತೆ, ಅಂದರೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಹೋದರೆ, ಆ ಕೊಟ್ಟಿರ್ತಕ್ಕಂಥ ಚೌಕಟ್ಟಿನ ಹೊರಗಿನ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಲು ಆ ಅಧೀನ ನ್ಯಾಯಾಲಯಗಳು ಮಾಡಿದಾಗ ಆ ವಿಚಾರಣೆಯನ್ನು ಮುಂದುವರೆಸದಂತೆ, ಅಂದರೆ ಅಲ್ಲಿ ನೀನು ಇಷ್ಟರೊಳಗಷ್ಟೇ ಕೆಲಸ ಮಾಡಪ್ಪ, ಇದ್ರ ಮೇಲ್ಭಾಗ ನೀನು ಕೆಲಸ ಮಾಡಬೇಡ ಅಂತ ಉಚ್ಚ ನ್ಯಾಯಾಲಯವು ಆದೇಶಿಸುವಂತಹ ಒಂದು ರಿಟ್ ಇದು ಸರ್ಶಿಯೋರರಿ ಎನ್ನುವಂಥ. ಅಂದರೆ ನಿನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಕೆಲಸ ಮಾಡು, ಅದಕ್ಕೆ ಮೀರಿದ ಕೆಲಸವನ್ನು ಮಾಡಬೇಡ ಎನ್ನುವಂಥದ್ದು ಅಂತ ಈ ಸರ್ಶಿಯೋರರಿ ಹೇಳುತ್ತದೆ. ನೆಕ್ಸ್ಟ್, ಆರ್ಟಿಕಲ್ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದು ಯಾರಿಗೆ? ಆರ್ಟಿಕಲ್ 30ಯಲ್ಲಿ ನಾವು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶವನ್ನು ಕೊಟ್ಟಿದ್ದೇವೆ. ಅದು ಯಾರಿಗೆ ಕೊಟ್ಟಿದ್ದೇವೆ ನೋಡಿ, ಭಾಷಾ ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಎಲ್ಲ ಧಾರ್ಮಿಕರಿಗೆ, ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ. ಸರಿಯಾದ ಉತ್ತರ ಹೇಳಿ. ಸರಿಯಾದ ಉತ್ತರ ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು.
ಈ ಎರಡೂ ಅಲ್ಪಸಂಖ್ಯಾತರಿಗೆ ನಾವೇ ಆರ್ಟಿಕಲ್ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಕೊಟ್ಟಿವೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಭಾಳ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಕೆಲವೊಬ್ಬರು ಎಷ್ಟೋ ಜನ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ಕೊಂಡಿದ್ದಾರೆ. ಸೊ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಆರ್ಟಿಕಲ್ 30ಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟಿದೆ. ನೆಕ್ಸ್ಟ್, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂಗತಿ ಸಂವಿಧಾನದ ಎಲ್ಲಿ ಉಲ್ಲೇಖವಾಗಿದೆ? ನಾವು ಸಂವಿಧಾನದಲ್ಲಿ ಪಾರ್ಟ್ಗಳನ್ನು ಕಾಣಬಹುದು. ಸಂವಿಧಾನದಲ್ಲಿ 22 ಪಾರ್ಟ್ಸ್ಗಳಿವೆ. ಆ ಪಾರ್ಟ್ಸ್ಗಳು ಕಾಣ್ತೀವಿ. ಆದರೆ ಆ ಭಾಗದಲ್ಲಿ ಯಾವ ಭಾಗದಲ್ಲಿ ನಾವು ಈ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಇದೆ ನೋಡಿ. ರಾಜ್ಯ ಮತ್ತು ಅದರ ರಾಜ್ಯಗಳು, ಕೇಂದ್ರ ಮತ್ತು ರಾಜ್ಯ ಸಂಬಂಧದ್ದು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ತತ್ವಗಳು, ಮೂಲಭೂತ ಕರ್ತವ್ಯಗಳು. ಸರಿಯಾದ ಉತ್ತರ ಮೂಲಭೂತ ತತ್ವಗಳು. ಮೂಲಭೂತ ತತ್ವಗಳು ಅಂದರೆ ಈ ತತ್ವಗಳೆಂದರೆ ಈ ನಾವು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅಂತ ಕಾಣ್ತೀವಲ್ಲ, ರಾಜ್ಯ ನೀತಿ ನಿರ್ದೇಶನ ತತ್ವಗಳು. ಆ ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ಈ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವಂತಹ ಒಂದು ಉಲ್ಲೇಖವನ್ನು ಹೊಂದಿದೆ. ಎಲ್ಲಿ? ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಅಥವಾ ಮೂಲಭೂತ ತತ್ವಗಳು. ಅಲ್ಲಿ ಈ ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಪ್ರತ್ಯೇಕಿಸೋದು. ಯಾಕೆಂದರೆ ನ್ಯಾಯಾಂಗದಿಂದ ಕಾರ್ಯಾಂಗದಿಂದ ಏಕೆ ಪ್ರತ್ಯೇಕಿಸಬೇಕು? ಏಕೆಂದರೆ ಕಾರ್ಯಾಂಗದ ಕೆಲಸಗಳನ್ನೆಲ್ಲವೂ ನ್ಯಾಯಾಂಗವು ಒಪ್ಪಬೇಕೆಂತೇನಿಲ್ಲ. ಕಾರ್ಯಾಂಗದ ಕೆಲವೊಂದು ಕೆಲಸಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಅದಕ್ಕೋಸ್ಕರ ನಾವು ನ್ಯಾಯಾಲಯವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಿದ್ದೇವೆ. ಇಲ್ಲಾಂದರೆ ಕಾರ್ಯಾಂಗ ಏನು ಮಾಡ್ತಾ ಹೋದರೂ ನಾವು ನ್ಯಾಯಾಲಯ ಹೌದು ಅದು ಸರಿ ಅಂತೇಳಿ ಕೂರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಿದೆ. ಅದು ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್, ಅಮೇರಿಕದ ಅಧ್ಯಕ್ಷೀಯ ಚುನಾವಣೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಸರಿಯಾದ ಉತ್ತರ 4 ವರ್ಷ. ಅಮೇರಿಕದಲ್ಲಿ ನಮ್ಮ ರಾಷ್ಟ್ರಪತಿ ಚುನಾವಣೆ ಹೇಗೆ 5 ವರ್ಷಕ್ಕೊಮ್ಮೆ ಬಾರಿ ನಡೀತು, ಹಾಗೆ ಅಮೇರಿಕದಲ್ಲಿ ಅಧ್ಯಕ್ಷ ಚುನಾವಣೆ 4 ವರ್ಷಕ್ಕೆ ಒಂದು ಬಾರಿ ನಡೀತದೆ. ಇಲ್ಲಿ ಹೇಗೆ ಅಂದರೆ ನಾವು ಅಮೇರಿಕದ ಪ್ರೆಸಿಡೆಂಟ್ ಎಷ್ಟು ಬಾರಿಯಾದರೂ ಸಮೇತ ಆತ ಚುನಾವಣೆಗೆ ನಿಲ್ಲಬಹುದು. ಆ ನಿರ್ದಿಷ್ಟವರೆಗೆ ಅಂದರೆ 5 ವರ್ಷದವರೆಗೆ ಅವನು ಇದರೊಳಗೆ ಇರ್ತಾನೆ, ಅಧಿಕಾರದಲ್ಲಿ ಇರ್ತಾನೆ. ಆದರೆ ಆತ ಎಷ್ಟು ಬಾರಿಯಾದರೂ ಆತ ನಿಲ್ಲಬಹುದು, ಎಲೆಕ್ಷನ್ಗೆ ನಿಲ್ಲಬಹುದು. ಆದರೆ ಇಲ್ಲಿ ಕೇವಲ 2 ಬಾರಿ ಮಾತ್ರ ಎಲೆಕ್ಷನ್ಗೆ ಆತ ನಿಲ್ಲಬಹುದು. 4 ವರ್ಷಗಳಿಗೆ ಅವನ ಅಧಿಕಾರಾವಧಿ ಇರುತ್ತದೆ. ಒಮ್ಮೆ ಅವನು ಕ್ಯಾಂಡಿಡೇಟ್ ಆಗಿ ನಿಂತು ಗೆದ್ದ ಅಂದರೆ ಇನ್ನೊಂದು ಬಾರಿ ಮಾತ್ರ ಆತನಿಗೆ ಅವಕಾಶ ಇರುತ್ತದೆ. ಸೊ ಅಮೇರಿಕದ ಅಧ್ಯಕ್ಷ ಚುನಾವಣೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ನೆಕ್ಸ್ಟ್, ಚೈನಾ ಮೂಲದ ಸಮರಕಲೆ ವೂಶು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಪುರುಷ ಕ್ರೀಡಾಪಟು ಯಾರು? ಚೈನಾ ಮೂಲದ ಸಮರಕಲೆ ವೂಶು ವರ್ಲ್ಡ್ ಚಾಂಪಿಯನ್ಶಿಪ್ ನೋಡಿ. ಸರಿಯಾದ ಉತ್ತರ ಪ್ರವೀಣ್ ಕುಮಾರ್. ಇವರು ಈ ಚೈನಾ ಮೂಲದಿದ್ದು ಸಮರಕಲೆ ವೂಶು ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ. ವೂಶು ವರ್ಲ್ಡ್ ಚಾಂಪಿಯನ್ಶಿಪ್ ಇಲ್ಲಿ ಚಿನ್ನದ ಪದಕವನ್ನು ಗೆದ್ದಂತಹ ಮೊದಲ ಫಸ್ಟ್ ಇಂಡಿಯನ್ ಸ್ಪೋರ್ಟ್ಸ್ ಯಾರು? ಪ್ರವೀಣ್ ಕುಮಾರ್. ನೆಕ್ಸ್ಟ್, 10 ಸ್ಟಡೀಸ್ ಇನ್ ಕಾಶ್ಮೀರ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕ್ಸ್ ಈ ಕೃತಿಯ ರಚನೆ ಮಾಡಿದವರು ಯಾರು? 10 ಸ್ಟಡೀಸ್ ಇನ್ ಕಾಶ್ಮೀರ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕ್ಸ್. ಸರಿಯಾದ ಉತ್ತರ ಕಾಶಿನಾಥ್ ಪಂಡಿತ್ ಅವರ ರಚಿಸಿದಂತಹ ಕೃತಿ 10 ಸ್ಟಡೀಸ್ ಇನ್ ಕಾಶ್ಮೀರ್ ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕ್ಸ್. ನೆಕ್ಸ್ಟ್ ನೋಡಿ, ಮಾನವ ದೇಹದ ತಾಪ ನಿಯಂತ್ರಣ ಅಥವಾ ನಿಯಂತ್ರಕ ಕೇಂದ್ರ ಯಾವುದು ಅಥವಾ ಎಲ್ಲಿದೆ ಮಾನವ ದೇಹದಲ್ಲಿ? ನೋಡಿ, ಪಿಟ್ಯೂಟರಿ ಗ್ರಂಥಿ, ಚರ್ಮ, ಹೈಪೋಥಾಲಮಸ್, ಥೈರಾಯ್ಡ್ ಗ್ರಂಥಿ. ಇದು ಸಮೇತ ರಿಪೀಟೆಡ್ ಪ್ರಶ್ನೆ. ಸರಿಯಾದ ಉತ್ತರ ಹೈಪೋಥಾಲಮಸ್. ಈ ಹೈಪೋಥಾಲಮಸ್ಸು ನಮ್ಮ ದೇಹದಲ್ಲಿ ತಾಪಮಾನವನ್ನು ನಿಯಂತ್ರಣ ಮಾಡುತ್ತದೆ. ತಾಪಮಾನ ನಿಯಂತ್ರಣ ಕೇಂದ್ರ ನಮ್ಮ ದೇಹದಲ್ಲಿ ಎಲ್ಲಿದೆ ಅಂದರೆ ಹೈಪೋಥಾಲಮಸ್ನಲ್ಲಿ. ನೆಕ್ಸ್ಟ್, ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗುವಂಥ ಮೆದುಳಿನ ಭಾಗ ಯಾವುದು? ನಾವು ಅಕಸ್ಮಾತ್ ನೀರನ್ನಾಗಿರ್ಬೋದು ಅಥವಾ ಊಟನಾಗಿರ್ಬೋದು ನುಂಗ್ತಾ ಇರ್ತೀವಲ್ವ, ಅದು ನುಂಗುವುದು ಮತ್ತು ಕೆಲವೊಂದು ಸಲ ವಾಮಿಟ್ ಮಾಡುವಂತಹ ಸಂದರ್ಭದಲ್ಲಿ ಈ ವಾಮಿಟ್ ಮಾಡ್ತೀವಿ. ಇದಕ್ಕೆ ಕಾರಣವಾಗುವಂತಹ ನಮ್ಮ ಮೆದುಳಿನ ಭಾಗ ಯಾವುದು? ನೋಡಿ ಆಪ್ಷನ್ಸ್ ನೋಡಿ: ಸೆರೆಬೆಲಮ್, ಸೆರೆಬ್ರಮ್,
ಮೆಡುಲಾ ಅಬ್ಲಾಂಗೆಟಾ, ಫ್ಯಾನ್ಸ್. ಸರಿಯಾದ ಉತ್ತರ ಮೆಡುಲಾ ಅಬ್ಲಾಂಗೆಟಾ. ಈ ಮೆಡುಲಾ ಅಬ್ಲಾಂಗೆಟ್ ನಮ್ಮ ಮೆದುಳಿನ ಒಂದು ಭಾಗ ಆಗಿರ್ತಕ್ಕಂಥ ಈ ಮೆಡುಲಾ ಅಬ್ಲಾಂಗೆಟಾ ಮನುಷ್ಯನಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗಿರ್ತಕ್ಕಂಥ ಮೆದುಳಿನ ಪ್ರಮುಖ ಭಾಗ ಮೆಡುಲಾ ಅಬ್ಲಾಂಗೆಟಾ. ನೆಕ್ಸ್ಟು, ಭಾರತದ ಮೊದಲ ವಿನ್ಯಾಸ ಅಭಿವೃದ್ಧಿ ಕೇಂದ್ರ ಫ್ಯಾಷನೋವಾ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಸೂರತ್. ಸೂರತ್ನಲ್ಲಿ ಭಾರತದ ಮೊದಲ ವಿನ್ಯಾಸ ಅಭಿವೃದ್ಧಿ ಕೇಂದ್ರ ಫ್ಯಾಷನೋವಾ ನಡೆಯಿತು. ನೆಕ್ಸ್ಟ್, ಪೊಲೀಸ್ ಹುತಾತ್ಮರ ದಿನ ಯಾವುದು? ಇದು ಸಮೇತ ಬಹಳ ರಿಪೀಟೆಡ್ ಪ್ರಶ್ನೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪೊಲೀಸ್ ಪರೀಕ್ಷೆಗಳಿಗೆ ಮತ್ತು ಕೆಲವೊಂದು ಈ ಅಬಕಾರಿ ಗಾರ್ಡ್ ಪರೀಕ್ಷೆಗಳಿಗೆ, ಅಬಕಾರಿ ಗಾರ್ಡು ಮತ್ತು ಕೆಲವೊಂದು ಈ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಈ ಪ್ರಶ್ನೆ ಕೇಳ್ತಾ ಇರ್ತಾರೆ. ಪೊಲೀಸ್ ಹುತಾತ್ಮರ ದಿನ ಎಷ್ಟೋ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಪೊಲೀಸ್ ಹುತಾತ್ಮರ ದಿನ, ನಾವು ಬರೇ ಹುತಾತ್ಮರ ದಿನ ಬೇರೆ, ಪೊಲೀಸ್ ಹುತಾತ್ಮರ ದಿನ ಬೇರೆ. ಬರೇ ಹುತಾತ್ಮರ ದಿನ ಇದು ಗಾಂಧೀಜಿಯವರ ಸತ್ತಂತಹ ದಿನ, ಅದು ಜನವರಿ 30 ನಾವು ಅದಕ್ಕೋಸ್ಕರ ನಾವು ಗಾಂಧೀಜಿ ಹುತಾತ್ಮರಾದ ದಿನವನ್ನು ಹುತಾತ್ಮರ ದಿನ ಅಂತ ನಾವು ಕರಿತೀವಿ, ಜನವರಿ 30. ಇಲ್ಲಿ ಪೊಲೀಸ್ ಹುತಾತ್ಮರ ದಿನ ಅಂದರೆ ಇಲ್ಲಿ CISF ಯೋಧರ ಒಂದು ದುರ್ಮರಣ ಹೊಂದಿರುತ್ತೆ, ಆ ಕಾರಣಕ್ಕೋಸ್ಕರ ಇವರು ಆ ದಿನದಂದು ಪೊಲೀಸ್ ಹುತಾತ್ಮರ ದಿನವನ್ನು ಆಚರಿಸ್ತಾರೆ. CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಇಲ್ಲಿ ನೋಡಿ, ಪೊಲೀಸ್ ಹುತಾತ್ಮರ ದಿನ ಅಂದರೆ ಸರಿಯಾದ ಉತ್ತರ ಅಕ್ಟೋಬರ್ 21. ಈ ಅಕ್ಟೋಬರ್ 21 ಒಂದು ಕರಾಳವಾದ ದಿನ ಆಗಿರುತ್ತೆ. ಅದು CISF ಸುಮಾರು 100 ಯೋಧರನ್ನು CISFನ ಸಾಯಿಸಿರ್ತಾರೆ. ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಪೊಲೀಸ್ ಹುತಾತ್ಮರ ದಿನವನ್ನು ಅಕ್ಟೋಬರ್ 21ರಂದು ನಾವು ಆಚರಿಸುತ್ತೇವೆ, ಪೊಲೀಸ್ ಹುತಾತ್ಮರ ದಿನ. ನೆಕ್ಸ್ಟ್, 1977ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯನ್ನು ಸೋಲಿಸಿದ ವ್ಯಕ್ತಿ ಯಾರು? ಇಂದಿರಾ ಗಾಂಧಿಯನ್ನು ಸೋಲಿಸಿದಂಥ ವ್ಯಕ್ತಿ ಯಾರು ನೋಡಿ? ರಾಜ್ ವೆಂಕಟರಾಮ್, ರಾಮ್ ಜೇಠ್ಮಲಾನಿ, ರಾಜ್ ನಾರಾಯಣ್, ಬಂಡಾರು ದತ್ತಾತ್ರೇಯ. ಅಲ್ಲಿವರೆಗೂ ಗೆದ್ಕೊಂಡು ಬಂದಿರತಕ್ಕಂಥ ಇಂದಿರಾ ಗಾಂಧಿಯನ್ನು ಸೋಲಿಸಿದಂತಹ ವ್ಯಕ್ತಿ ರಾಜ್ ನಾರಾಯಣ್. 1977ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯನ್ನು ಸೋಲಿಸ್ತಾರೆ. ಯಾರು? ರಾಜ್ ನಾರಾಯಣ್ ರಾವ್ ಅವರು. ನೆಕ್ಸ್ಟ್, ನೋಡಿ, ಹಣಕಾಸು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಮಾಡುವಂತಹ ಕೆಲವೊಂದು ಇದನ್ನು ಹೇಳ್ತೀನಿ ನಾನು, ಅವು ಯಾವ ಸರಿ ಯಾವ ತಪ್ಪು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಹಣಕಾಸು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿಯು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಇರುವಂತಹ ವೇತನವನ್ನು ಕಡಿಮೆ ಮಾಡಬಹುದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇವೆಯಲ್ಲಿರುವಂತಹ ವೇತನವನ್ನು ಕಡಿಮೆ ಮಾಡಬಹುದು. ಇನ್ನೊಂದು, ಈ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ವೇತನ, ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳ ವೇತನ ಕಡಿಮೆ ಮಾಡಲು ಬರುವುದಿಲ್ಲ. ಉಚ್ಚ ನ್ಯಾಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ವೇತನವನ್ನು ಕಡಿಮೆ ಮಾಡಲು ಬರುವುದಿಲ್ಲ. ನೋಡಿ ಈ ಮೇಲಿನ ಹೇಳಿಕೆಗಳನ್ನ. ಸರಿಯಾದ ಉತ್ತರ ಒಂದು ಮಾತ್ರ ಸರಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಇರುವಂತಹ ವೇತನವನ್ನು ಕಡಿಮೆ ಮಾಡಬಹುದು, ಅದು ಸರಿ. ಹಾಗೂ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದರೆ ಈ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಮೂರ್ತಿಗಳ ವೇತನವನ್ನು ಸಮೇತ ಕಡಿಮೆ ಮಾಡಬಹುದು ಹಣಕಾಸು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ. ಅಂದರೆ ಆಗ ಅದಕ್ಕೆ ಕೇವಲ ಒಂದು ಮಾತ್ರ ಸರಿಯಾಗಿದೆ. ಈ ಹಣಕಾಸು ತುರ್ತು ಪರಿಸ್ಥಿತಿ ನಮ್ಮ ಸಂವಿಧಾನದ ಆರ್ಟಿಕಲ್ 360 ನಾವು ನೋಡ್ತೇವೆ. ಆರ್ಟಿಕಲ್ 360 ಇದುವರೆಗೂ ನಮ್ಮ ಹಣಕಾಸು ತುರ್ತು ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ, ಬರುವುದು ಬೇಡ. ಇಂತಹ ಕರೋನಾ ಸಂದರ್ಭದಲ್ಲೂ ಸಮೇತ ಇದನ್ನು ತಡೆಗಟ್ಟಿದ್ದಾರೆ. ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ, ಇನ್ನು ಇದುವರೆಗೂ ಘೋಷಿಸಿಲ್ಲ, ಮುಂದೆ ಘೋಷಿಸಬಹುದು, ಘೋಷಿಸೋದು ಬೇಡ. ನೆಕ್ಸ್ಟ್, ಜಮ್ಮು ಕಾಶ್ಮೀರ ಪ್ರತ್ಯೇಕ ಸಂವಿಧಾನ ಅಂಗೀಕರಿಸಲ್ಪಟ್ಟ ದಿನ ಯಾವುದು? ಜಮ್ಮು ಕಾಶ್ಮೀರ ಪ್ರತ್ಯೇಕ ಸಂವಿಧಾನವನ್ನು ಅಂಗೀಕರಿಸಲ್ಪಟ್ಟ ದಿನ ಯಾವುದು? 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂತು. ತದನಂತರ 1947 ನವಂಬರ್ 17 1957 ನವಂಬರ್ 17ರಂದು ಭಾರತದಿಂದ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಒಂದು ಸಂವಿಧಾನವನ್ನು ಅಂಗೀಕರಿಸಿಕೊಂಡ್ರು ಅವರು. 1957 ನವಂಬರ್ 17ರಂದು ಆರ್ಟಿಕಲ್ ಅದನ್ನ ಈಗ 370 ತೆಗೆದುಬಿಟ್ಟು ಅವನ್ನೆಲ್ಲ ಈಗೆಲ್ಲ ಮತ್ತೆ ಹೊಸದಾಗಿ ನಮ್ಮ ಭಾರತದಲ್ಲಿ ಅದು ಒಂದು ರಾಜ್ಯ, ಕೇವಲ ಎಲ್ಲ ರಾಜ್ಯಗಳಿಗೆ ಏನು ಅಪ್ಲೈ ಆಗ್ತಾವೋ ಆ ರಾಜ್ಯಕ್ಕೂ ಅದೇ ಅಪ್ಲೈ ಆಗಬೇಕು ಅಂತ ಈಗ ಮಾಡಿದ್ದಾರೆ. ಆದರೆ ಜಮ್ಮು ಕಾಶ್ಮೀರ ಪ್ರತ್ಯೇಕ ಸಂವಿಧಾನ ಅಂಗೀಕರಿಸಲ್ಪಟ್ಟ ದಿನ ಅಂದರೆ 1957 ನವಂಬರ್ 17. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯು ಅವರ ಅಧಿಕಾರಾವಧಿಯಲ್ಲಿ
ಒಮ್ಮೆಯೂ ಲೋಕಸಭೆಗೆ ಭೇಟಿ ನೀಡಿರುವುದಿಲ್ಲ. ಅವರ ಅಧಿಕಾರಾವಧಿಯಲ್ಲಿ ಲೋಕಸಭೆಗೆ ಎಂಟ್ರಿನೇ ಆಗಿಲ್ಲ ಆತ ಯಾರು ನೋಡಿ? ಮೊರಾರ್ಜಿ ದೇಸಾಯಿ, ಗುಜ್ರಾಲ್, ಚೌಧರಿ ಚರಣ್ ಸಿಂಗ್, ವಿ.ಪಿ. ಸಿಂಗ್. ಸರಿಯಾದ ಉತ್ತರ ಚೌಧರಿ ಚರಣ್ ಸಿಂಗ್ರವರು. ಅವರು ಯಾವಾಗ PM ಆಗಿದ್ದರು ಅಂಥ ಟೈಮಲ್ಲಿ ಲೋಕಸಭೆಗೆ ಒಂದು ಬಾರಿ ಸಮೇತ ಅವರು ಎಂಟ್ರಿ ಅಥವಾ ಭೇಟಿ ನೀಡಿರುವುದಿಲ್ಲ. ನೆಕ್ಸ್ಟು, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ OBCಯು ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದು ತಪ್ಪು? ನೋಡಿ, ಇದು ಸಂವಿಧಾನದ 104ನೇ ತಿದ್ದುಪಡಿ. ನೋಡಿ, ಬಿ ಅಧ್ಯಕ್ಷ ಅಂದರೆ ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮತ್ತು ಈ ಸದಸ್ಯರ ಅಧಿಕಾರಾವಧಿ 3 ವರ್ಷಗಳು. ನೋಡಿ, ಸಂವಿಧಾನದ ಆರ್ಟಿಕಲ್ 338B ವಿಧಿಯಡಿ ಇದನ್ನು ರಚನೆ ಮಾಡಲಾಗಿದೆ. ಇದರ ಮೊದಲ ಅಧ್ಯಕ್ಷ, ರಾಷ್ಟ್ರೀಯ ಹಿಂದುಳಿದ ಆಯೋಗಗಳ ಮೊದಲ ಅಧ್ಯಕ್ಷರು ಭಗವಾನ್ ಲಾಲ್ ಸಹನಿ. ಸರಿಯಾದ ಉತ್ತರ ಇದು ಸಂವಿಧಾನದ 104ನೇ ತಿದ್ದುಪಡಿ. ಅಂದರೆ ಈ 104ನೇ ತಿದ್ದುಪಡಿ ಎನ್ನುವುದು ತಪ್ಪು. ರಾಷ್ಟ್ರೀಯ ಹಿಂದುಳಿದ ಆಯೋಗಗಳ ಕುರಿತಂತೂ ಅವರ ಅಧಿಕಾರಾವಧಿ, ಅಧ್ಯಕ್ಷ ಮತ್ತು ಆ ಸದಸ್ಯರ ಅಧಿಕಾರಾವಧಿ 3 ವರ್ಷ ಇರುತ್ತದೆ ಅವರ ಅಧಿಕಾರಾವಧಿ. ಇದು ಸಂವಿಧಾನದ ಆರ್ಟಿಕಲ್ 338B ವಿಡಿ ಈ ರಾಷ್ಟ್ರೀಯ ಹಿಂದುಳಿದ ಆಯೋಗವನ್ನು ರಚಿಸಲಾಯಿತು. ಹಾಗಾದರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿರಾತ ಭಗವಾನ್ ಲಾಲ್ ಸಹನಿ. ನೆಕ್ಸ್ಟ್, ಫ್ಲವರ್ ವ್ಯಾಲಿ. ಇದನ್ನು 2-3 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರೆ ಫ್ಲವರ್ ವ್ಯಾಲಿ ಇದು ಕಂಡುಬರುವಂತಹ ರಾಜ್ಯ ಯಾವುದು? ಫ್ಲವರ್ ವ್ಯಾಲಿ ಇದು ಸಮೇತ ಉತ್ತರಾಖಂಡದಲ್ಲಿ ನಾವು ಈ ಫ್ಲವರ್ ವ್ಯಾಲಿಯನ್ನು ಕಾಣಬಹುದು. ನೆಕ್ಸ್ಟ್, ಶೇರ್ ಶಾ ಪರಿಚಯಿಸಿದ ಯಾವ ಹೆಸರಿನ ಬೆಳ್ಳಿ ನಾಣ್ಯವನ್ನು ಮೊಘಲರು ಮುಂದುವರಿಸಿದರು? ಸರಿಯಾದ ಉತ್ತರ ರೂಪಾಯ ಎನ್ನುವಂತಹ ಒಂದು ಬೆಳ್ಳಿ ನಾಣ್ಯವನ್ನು ಮೊಘಲರು ಮುಂದುವರಿಸಿದರು. ಇದನ್ನು ಶೇರ್ ಶಾ ಪರಿಚಯ ಮಾಡಿಕೊಟ್ಟ. ರೂಪಾಯಿ ನಾಣ್ಯವನ್ನು ಪರಿಚಯ ಮಾಡಿಕೊಟ್ಟವರು ಯಾರು? ಶೇರ್ ಶಾ. ರೂಪಾಯ ಇದು ಯಾವ ನಾಣ್ಯ? ಇದು ಬೆಳ್ಳಿ ನಾಣ್ಯ. ರೂಪಾಯವನ್ನು ಶೇರ್ ಶಾ ಪರಿಚಯಿಸಿದ ನಂತರ ಮುಂದುವರಿಸಿದವರು ಯಾರು? ಮೊಘಲರು. ನೆಕ್ಸ್ಟ್, ತಂಬಾಕು ಬಳಕೆಯನ್ನು ನಿಷೇಧಿಸಿದ ಮೊಘಲ್ ದೊರೆ ಯಾರು? ತಂಬಾಕು ಬಳಕೆಯನ್ನು ನಿಷೇಧಿಸಿದಂತಹ ಮೊಘಲ್ ದೊರೆ ಯಾರು? ಜಹಾಂಗೀರ್. ಸರಿಯಾದ ಉತ್ತರ ಜಹಾಂಗೀರ್. ತಂಬಾಕು ಬಳಕೆಯನ್ನು ನಿಷೇಧಿಸಿದಂತಹ ಮೊಘಲ್ ದೊರೆ ಜಹಾಂಗೀರ್. ನೆಕ್ಸ್ಟ್, 1930ರಲ್ಲಿ ಸ್ವಾತಂತ್ರ್ಯದ ಘೋಷಣೆ ಪ್ರತಿಜ್ಞೆಯನ್ನು ರಚಿಸಿದವರು ಯಾರು? 1930ರಲ್ಲಿ ಸ್ವಾತಂತ್ರ್ಯ ಘೋಷಣೆ ಪ್ರತಿಜ್ಞೆಯನ್ನು ರಚಿಸಿದವರು ಯಾರು? ನೋಡಿ, ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ಸ್ವಾತಂತ್ರ್ಯದ ಘೋಷಣೆಯ ಪ್ರತಿಜ್ಞೆಯನ್ನು ರಚಿಸಿದರು. ನೆಕ್ಸ್ಟ್, ಮೋದಿ ಲಿಪಿಯನ್ನು ತಮ್ಮ ದಾಖಲೆಗಳಲ್ಲಿ ಬಳಸಿದವರು ಯಾರು? ನೋಡಿ, ಗುಪ್ತರು, ರಾಷ್ಟ್ರಕೂಟರು, ಚೌಹಾಣರು, ಮರಾಠರು ನೋಡ್ತೀವಿ. ಸರಿಯಾದ ಉತ್ತರ ಮರಾಠರು ಈ ಮೋದಿ ಲಿಪಿಯನ್ನು ತಮ್ಮ ದಾಖಲೆಗಳಲ್ಲಿ ಬಳಸ್ತಾರೆ. ಯಾರು? ಮರಾಠರು. ಮೋದಿ ಎನ್ನುವಂಥ ಒಂದು ಲಿಪಿ. ವೇದಗಳಿಗೆ ದೇವತಾ ಸ್ತುತಿ ಗೀತೆಗಳನ್ನು ರಚಿಸಿದ ಬ್ರಹ್ಮವಾದಿನಿ. ನೋಡಿ, ಗಾರ್ಗಿ, ಮೈತ್ರೇಯಿ, ಲೋಪಮುದ್ರಾ, ಕಮಂಡಲಿನಿ. ಸರಿಯಾದ ಉತ್ತರ ಈ ಗಾರ್ಗಿ ಎನ್ನುವಂತಹ ಬ್ರಹ್ಮವಾದಿನಿ ವೇದಗಳಿಗೆ ದೇವತಾ ಸ್ತುತಿ ಗೀತೆಗಳನ್ನು ರಚಿಸಿದ ಬ್ರಹ್ಮವಾದಿನಿ ಯಾವುದು ಅಂದರೆ ಅದು ಗಾರ್ಗಿ. ನೆಕ್ಸ್ಟು, ನಸ್ತಲೀಕ್ ಎಂದರೆ ಏನು? ನಸ್ತಲೀಕ್ ಎಂದರೆ ಏನು? ನೋಡಿ, ಪ್ರವಾಸ ಕಥನಗಳನ್ನು ಬರೆಯುವವನಿಗೆ ನಾವು ನಸ್ತಲೀಕ್ ಅಂತೀವೋ, ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯ ಅಂಗರಕ್ಷಕ ದಳ ಮಧ್ಯಕಾಲೀನ ಭಾರತದಲ್ಲಿ ಬಳಸಿರ್ತಕ್ಕಂಥ ಒಂದು ಪರ್ಷಿಯಾದ ಒಂದು ಭಾಷೆ ಯಾವುದು ಅಲ್ಲ? ಗೆಳೆಯರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.